ಗೆದ್ದು ಗೆದ್ದೇ ಗೆಲ್ಲುವೆ ಒಂದು ದಿನ ಗೆಲ್ಲಲೇಬೇಕು. ಹಾಯ್ ಗೆಳೆಯರೆ, ವೆಲ್ಕಮ್ ಟು ದ VT ಸ್ಕ್ವಾಡ್ ಚಾನಲ್. ನಾವು ಬಂದಿದ್ದೀವಿ ಇವತ್ತು ಕಾಮಧೇನು ಕ್ಷೇತ್ರಕ್ಕೆ. ಇದೊಂದು ತುಂಬ ಬ್ಯೂಟಿಫುಲ್ ಪ್ಲೇಸ್ ಅಂತಲೇ ಹೇಳ್ಬೋದು. ಒಂದು ಮಿನಿ ಮಂತ್ರಾಲಯ ಅಂತಲೇ ಕರಿಬೋದು. ಎಷ್ಟೋ ಜನ ತುಂಬ ಜನ ಬರ್ತಾರೆ ಇಲ್ಲಿ. ನಾವು ಬಂದಿರೋದು ಇವತ್ತು ಸಂಡೇ ಆಗಿರೋದ್ರಿಂದ ಸ್ವಲ್ಪ ಕ್ಲೌಡ್ ಕಮ್ಮಿ ಇದೆ. ನೀವು ಗುರುವಾರ ಏನಾದರೂ ಬಂದರೆ ಮಾತ್ರ ಫುಲ್ ಅಂದರೆ ಫುಲ್ ರಶ್ ಇರುತ್ತೆ. ನನ್ನ ಹೆಸರು ವಿಶಾಲ್ ಅಂತ ಹೇಳಿ. ನನ್ನ ಹೆಸರು ತೇಜಸ್ ಅಂತ ಹೇಳಿ. ವೆಲ್ಕಮ್ ಟು ದ VT ಸ್ಕ್ವಾಡ್ ಚಾನಲ್. ಬನ್ನಿ ತೋರಿಸ್ತೀನಿ ಯಾವ ರೀತಿ ಇದೆ ಟೆಂಪಲ್, ಹೆಂಗಿದೆ ಅಂತ. ಬನ್ನಿ. ನೋಡ್ಬೋದು ಯಾವ ರೀತಿ ಜನ ಇದ್ದಾರೆ ಅಂತ ನೀವೆಲ್ಲ. ಎಷ್ಟು ಅದ್ಭುತವಾಗಿದೆ ನೋಡಿ. ತುಂಬ ಅಂದರೆ ತುಂಬ ಮನಸ್ಸು ತೃಪ್ತಿ ಆಯ್ತು ಮಾತ್ರ ನಮಗಂತೂ. ಮನಸ್ಸಿಗೆ ತುಂಬ ತೃಪ್ತಿ ಆಯಿತು. ಇಲ್ಲಿಗೆ ಯಾವಾಗಲೂ ನಾವು ಬರ್ತಾ ಇರೋದೇ ನಮ್ಮ ಮನಸ್ಸು ತೃಪ್ತಿ ಆಗಲಿ ಅಂತ. ನಾನು ಇಲ್ಲಿ ಬರ್ತಾನೆ ಇರಲಿಲ್ಲ, ತುಂಬ ಸಲ ನಾನು ಹಂಗೆ ಹೋಗ್ಬಿಡ್ತೀವಿ, ಯಾಕಂದ್ರೆ ಜನ ಅಷ್ಟೊಂದು ರಶ್ ಇರ್ತಿದ್ರು. ಆದರೆ ಇವತ್ತು ಬಂದು ಆರಾಮಾಗಿ ನೆಮ್ಮದಿ ಕಣ್ ತುಂಬ ನೋಡ್ಕೊಂಡೆ, ತೃಪ್ತಿ ಆಯಿತು ಅಂದ್ಕೊಳ್ಳಿ. ತುಂಬ ಮನಸ್ಸು ಸಮಾಧಾನ ಆಯಿತು. ಮಂತ್ರಾಲಯದಲ್ಲಿ ಹೆಂಗಿರುತ್ತೆ ಸೇಮ್ ಹಂಗೆ ಇದೆ, ಬೇರೆ ರೀತಿ ಇದೆ. ಸ್ವಲ್ಪ ಚಿಕ್ಕದು ಬಿಟ್ರೆ ಎಲ್ಲ ಸೇಮ್ ಟು ಸೇಮ್. ಅದೇ ಜನ ಮಂತ್ರಾಲಯಕ್ಕೆ ಹೋಗೋಕ್ಕಾಗಲ್ಲ ಅನ್ಕೋತಾರೆ. ಅಂಥವ್ರೆಲ್ಲ ಇಲ್ಲಿ ಬಂದು ಒಂದು ದೇವ್ರಿಗೆ ನಮಸ್ಕಾರ ಮಾಡಿ ಹೋಗ್ಬೋದು, ತುಂಬ ತೃಪ್ತಿ ಆಗುತ್ತೆ. ಎಷ್ಟೋ ಜನ ಮಂತ್ರಾಲಯಕ್ಕೆ ಹೋಗೋಕ್ಕಾಗಲ್ಲ, ದೂರ ಇದೆ, ಅಲ್ಲಿದೆ, ಮತ್ತೆ ಟೈಮ್ ಬರ್ತಾ ಇರಲ್ಲ ಅಂತ ಹೇಳ್ತೀರಾ. ಇಲ್ಲಿ ಬಂದು ಹೋಗ್ಬೋದು. ತುಂಬ ಮನಸ್ಸು ನೆಮ್ಮದಿ ಸಿಕ್ತು ಮಾತ್ರ ನಮಗಂತೂ. ನೋಡಿ ಎಷ್ಟು ಸೂಪರ್ ಬ್ಯೂಟಿಫುಲ್ ಆಗಿದೆ ಅಂತ. ನನಗೆ ತುಂಬ ಜೀವನದಲ್ಲಿ ಪೀಸ್ ಬೇಕು ಅಂದರೆ ಈ ಥರ ಒಂದು ಒಳ್ಳೆ ಜಾಗಕ್ಕೆ ಬಂದು ಆರಾಮಾಗಿ ಅರ್ಧ ಗಂಟೆ ರೆಸ್ಟ್ ಮಾಡಿ ಆರಾಮಾಗಿ ಅಲ್ಲಿ ಬೇಕಾದ್ರೆ ಕುತ್ಕೊಂಡ್ಬಿಟ್ಟು ಜ್ಞಾನ ಮಾಡ್ಬೋದು. ಬೇಕಂದ್ರೆ ಆರಾಮಾಗಿ ಕುತ್ಕೊಂಡು ಜ್ಞಾನ ಮಾಡಿ ಆರಾಮಾಗಿ. ಹೇಗೆ ಖುಷಿ ಆಗ್ತಿದೆ? ತುಂಬ ಖುಷಿ ಆಗ್ತಿದೆ. ಮಂತ್ರಾಲಯಕ್ಕೆ ಬಂದು ಈ ಅಕ್ಷತೆ ಕಳಿಸ್ಕೊಂಡ್ರೆ ತುಂಬ ಖುಷಿ ಆಯಿತು. ಇದನ್ನ ಬೇಕಂದ್ರೆ ತಿನ್ಬೋದು, ಬಾಯಿಗೂಡೆ ಹಾಕೊಂಡು, ಇಲ್ಲ ತಲೆ ಮೇಲೆ ಹಾಕೊಂಡು 2 ಕಾಳು ಹಾಕೋಬೋದು. ನಾನು ತಿಂತೀನಿ ಇದನ್ನು. ಇಲ್ಲಿ ಒಂದು ತುಂಬ ವಿಶೇಷವಾದಂಥ ದೇವರು ಕೂಡ ಇದೆ. ವಾಲಿಯಮ್ಮ ಮತ್ತು ಕಲ್ಪವೃಕ್ಷ ಅಂತ ಈ ಅಮ್ಮ ಅವರ ಹೆಸರು. ತುಂಬ ಚೆನ್ನಾಗಿದೆ ನೋಡಿ. ಸೇಮ್ ಮಂತ್ರಾಲಯದಲ್ಲಿ ಯಾವ ರೀತಿ ಇದೆಯೋ ಅದೇ ರೀತಿಯೇ ಇದೆ. ಇಲ್ಲಿ ರಥನೂ ಇದೆ ನೋಡಿ. ಅದ್ರ ಜೊತೆಗೆ ಇಲ್ಲೊಂದು ರಥ ಕೂಡ ಇದೆ. ಎಷ್ಟು ಚೆನ್ನಾಗಿದೆ ಅಲ್ಲ. ತುಂಬ ಖುಷಿ ಆಗ್ತಿದೆ. ಶಾಪಿಂಗ್ ಕಾಂಪ್ಲೆಕ್ಸ್ ಕೂಡ ಇದೆ. ಏನು ಬೇಕು ಎಲ್ಲ ರೀತಿಯಲ್ಲೂ ಸಿಗುತ್ತೆ. ಎಲ್ಲ ವಸ್ತುಗಳಾಗ್ಬೋದು, ದೇವರದು ವಸ್ತುಗಳಾಗ್ಬೋದು, ಎಲ್ಲ ರೈಟು ಕೂಡ ತುಂಬ ಕಮ್ಮಿನೇ ಇದೆ. ಆಕ್ಚುಲಿ ನನ್ನ ಹತ್ರ ಕರಿಂಗರ ಮಾಳೆ ಇತ್ತು, ನಾನು ಇಲ್ಲೇ ತಗೊಂಡಿದ್ದೆ. ಇವನು ಕೂಡ ಇಲ್ಲೇ ತಗೋ ಅಂತ ಹೇಳ್ದೆ. ಇದು 400 ರೂಪಾಯಿ ಇದೆ ನೋಡಿ. ಆನ್ಲೈನಲ್ಲೆಲ್ಲ 900 ರೂಪಾಯಿ, 1000 ರೂಪಾಯಿ ಆ ಥರ ಬರುತ್ತೆ. ಇಲ್ಲಿ 400 ರೂಪಾಯಿ ಇದೆ. ಇಲ್ಲಿ ಬೆಳ್ಳಿದು ಕೂಡ ಸಿಗುತ್ತೆ, ಅದು ಕೂಡ 400 ರೂಪಾಯಿನೇ. ಇದು ಕೈಗೆ ಹಾಕೊಳ್ಳೋದು 500 ರೂಪಾಯಿ, ಸಾರಿ 500 ರೂಪಾಯಿ ಇದೆ. ಇದು 200 ರೂಪಾಯಿ. ಇದು ಕೈಗೆ ಹಾಕೊಳ್ಳೋದು, ಬಿಲ್ ತೋರಿಸೋದು. ನನ್ನ ಹತ್ರ ಯಾವಾಗಲೂ ಕೇಳ್ತಿದ್ದೆ, ಎಲ್ಲಿ ನೀನು ತೊಗೊಂಡಿದ್ದು ಕರಿಂಗರಿ ಮಾಲೆ, ಎಲ್ಲಿ ತೊಗೊಂಡಿದ್ದು ಅಂತ. ನಾನು ಅದಕ್ಕೆ ಕೇಳಿದೆ, ಇಲ್ಲೇ ರಾಘವೇಂದ್ರ ಮಠದಲ್ಲೇ ತೊಗೊಂಡಿದ್ದು. ಅದಕ್ಕೆ ಇವನು ಕೂಡ ಇಲ್ಲೇ ತಗೊಳ್ಳೋ ಅಂತ. ನೋಡಿ, ಇದು ಕೈ ಹಾಕೋದು 200 ರೂಪಾಯಿ ಇದೆ. ಇದು ಒರಿಜಿನಲ್, ಇದು ಸರ್ಟಿಫಿಕೇಟ್ ಸಮೇತ ಇದೆ. ತಗೊಡ್ಕೊಳ್ಳೋ ಹಂಗೆ ಇದು ಕತ್ಗೆ ಹಾಕೊಳ್ಳೋದು. ಇದು 400 ರೂಪಾಯಿ ಇದೆ. ಟೋಟಲ್ ನಮ್ಮ ಬಿಲ್ ಬಂದು 600 ರೂಪಾಯಿ ಆಯಿತು. ಇದು ಆ್ಯಕ್ಚುಲಿ ಒರಿಜಿನಲ್ಲು, ಯಾವುದೇ ರೀತಿಯಾದ ಫೇಕು ಅದೆಲ್ಲ ಏನೂ ಇಲ್ಲ. ಯಾಕಂದ್ರೆ ನಾನು ಕೂಡ ತುಂಬ ದಿವಸ ತೊಗೊಂಡು ಆಲ್ರೆಡಿ ಒಂದು 7 ಮಂತಿಂದ ಯೂಸ್ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ, ನಂಗೆ ಬರ್ತಿದೆ. ಅದಕ್ಕೋಸ್ಕರನೇ ಇವನು ಕೇಳ್ತಾ ಇದ್ದ, ಅದಕ್ಕೆ ಇವನು ತಗೊಳ್ಳೋಮಗ ಅಂತ ಹೇಳ್ತಿದ್ದೆ. ಇಲ್ಲಿಗೆ ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಮುಗಿಸ್ಕೊಂಡು ಇವತ್ತು ಹೊರಗಡೆ ಹೋಗ್ತಾ ಇದೀವಿ ನಾವು. ಇನ್ನು ಬೇರೆ ದೇವಸ್ಥಾನ ಎಲ್ಲಿ ಮಚ್ಚ? ತುಂಬ ಅಂದರೆ ಅದು ಬೇರೆ ದೇವಸ್ಥಾನಕ್ಕೆ ಹೋಗಿಂದ ಮುಂಚೆ ತುಂಬ ತೃಪ್ತಿ ಆಯಿತು. ತುಂಬ ದಿವಸ ಆಗಿತ್ತು ಕೆಲಸ, ಅಲ್ಲಿ ಇಲ್ಲಿ ಮನೆ, ಅದೇ ಆಗಿತ್ತು. ಯಾವಾಗ ನೋಡ್ರು ಕೆಲಸ. ಹೆಂಗೋ ಭಾನುವಾರ ಫ್ರೀ ಮಾಡ್ಕೊಂಡು ಇಲ್ಲಿ ಬಂದಿದ್ದಕ್ಕೂ ತುಂಬ ತೃಪ್ತಿ ಆಯಿತು. ಈಗ ಮುಗಿಸ್ಕೊಂಡು ನೆಕ್ಸ್ಟ್ ಪ್ಲೇಸ್ಗೆ ಹೋಗ್ತಿದ್ವಿ. ಮತ್ತು ಇನ್ನೊಂದು ವಿಷಯ ಏನಂದರೆ, ಇಲ್ಲಿ ಅನ್ನ ಸಂಪಾದನೆ ಕೂಡ ಇದೆ ನೋಡಿ. ಇಲ್ಲಿ ಪ್ರಸಾದ ಕೂಡ ಸಿಗುತ್ತೆ. ಇವತ್ತು ಭಾನುವಾರ ಆಗಿದ್ದರಿಂದ ಕೊಡ್ತಾ ಇದ್ದಾರೆ, ಜನ ಇದ್ದಾರಲ್ಲ, ತುಂಬಾ ವಿಷಯವಾಗಿದ್ದಾರೆ. ಅನ್ನದಾನನ ಮಿಸ್ ಮಾಡ್ದಿರಾ ನೀವು ಊಟ ಮಾಡ್ಕೊಂಡು ಹೋಗ್ಬೇಕು. ಪ್ರತಿ ಗುರುವಾರ ಅಂತೂ ಸಿಗುತ್ತೆ. ಯಾಕಂದ್ರೆ ಗುರುವಾರ ಒಂದು ಬಂದಿದ್ದೀನಿ,
ಬೇರೆ ದಿವಸ ಹೆಂಗ್ ಗೊತ್ತಿಲ್ಲ ಅವ್ರನ್ನ ಭಾನುವಾರನು ಕೂಡ ಕೊಡ್ತಾರೆ ನೋಡಿ ಎಲ್ಲ ತಟ್ಟೆ ಫಸ್ಟ್ ಟೈಮ್ ಅಲ್ವಾ ಭಾನುವಾರ ಬರ್ತಾ ಇರೋದು? ಭಾನುವಾರ ನಾನು ಇದೇ ಫಸ್ಟ್ ಟೈಮ್ ಬರ್ತಾ ಇರೋದು. ಅದೇ ಭಾನುವಾರ ಬಂದಿದ್ದಕ್ಕೆ ನಂಗೆ ತುಂಬಾ ಖುಷಿ ಆಗ್ತಿದೆ. ಯಾಕಂದ್ರೆ ಆರಾಮಾಗಿ ದರ್ಶನ ಆಯ್ತು. ದರ್ಶನ ಆಯ್ತು. ಅಲ್ಲಿ ದೇವ್ರ ಮುಂದೆ ನಿಂತ್ಕೊಳಕ್ಕೆ ಬಿಡ್ತಿರೋ 2 ನಿಮಿಷ ತಳ್ಳಿಬಿಡೋರು ನಮ್ಗೆ. ನಿಮಗೆ ವಿಡಿಯೋ ಮಾಡಿ ಕೂಡ ತೋರಿಸ್ತೆ, ತುಂಬಾ ಚೆನ್ನಾಗಿ ವಿಡಿಯೋನು ಕೂಡ ಬಂತು ನೋಡಿ. ಎಷ್ಟು ಗ್ರೀನರಿ ಇದೆ. ಇದು ಮೆಣಸಿನ ಗಿಡ ಅನ್ಸುತ್ತೆ ಇದು. ಮೆಣಸಿನ ಗಿಡನೇ ಇದು. ಇಲ್ಲಿ ಟೊಮೊಟೊ ಎಲ್ಲ ಬೆಳೆದಿದ್ರಲ್ಲ, ಟೊಮೊಟೋನು ಇದೆ ನೋಡಿ, ಮೆಣಸಿನ ಗಿಡ ಇದೆ ನೋಡಿ, ಎಷ್ಟು ಚೆನ್ನಾಗಿದೆ. ತುಂಬಾ ಖುಷಿ ಆಯ್ತು. ತುಂಬಾ ಖುಷಿ ಆಗುತ್ತೆ ಮಚ್ಚ, ಚೆನ್ನಾಗಿತ್ತು. ನೆಕ್ಸ್ಟ್ ಟೈಮ್ ಬರ್ಬೇಕಾದ್ರೆ ನಾವು ಇದೇ ತರ ಟೈಮಿಂಗ್ಸ್ ನೋಡ್ಕೊಂಡು ಇದೇ ತರ ನೆಮ್ಮದಿಯಾಗಿ ದರ್ಶನ ಮಾಡ್ಬೇಕು. ಪ್ರಸಾದ ತಿನ್ನಕ್ಕೆ ಹೋಗ್ತಾ ಇದೀನಿ ನೋಡಿ. ಇದೇ ಕ್ಯೂ ತುಂಬಾ ಖಾಲಿ ಇದೆ. ನಾನು ಬಂದಾಗೆಲ್ಲ ಯಾವಾಗ ಕ್ಯೂ ಇರೋದು ಅಲ್ಲಿಗಿಂತ ನಿಂತ್ಕೋಬೇಕಿತ್ತು. ಈಗ ಫುಲ್ಲು ಖಾಲಿ ಇದೆ. ತುಂಬಾ ಖುಷಿ ಆಗ್ತಿದೆ. ಸಂಡೇ ಬಂದಿದ್ದಕ್ಕೆ ಒಂದು ಒಳ್ಳೆ ಬೆನಿಫಿಟ್ ಆಯ್ತು ನನಗೆ. ತುಂಬಾ ಬೆನಿಫಿಟ್ ಇದೆ. ಯಾಕಂದ್ರೆ ತುಂಬಾ ಜನ ತಿಳ್ಕೊಂಡು ಹಿಂಸೆ ತುಂಬಾ ಸಲ ವಾಪಸ್ ಹೋಗ್ಬಿಟ್ಟಿದೀವಿ. ಇಷ್ಟೊಂದು ಜನ ಇದಾರಲ್ಲ ಹೆಂಗ್ ತಿನ್ನಕ್ಕಾಗುತ್ತೆ ಅಂತ. ಆದ್ರೆ ಈಗ ತುಂಬಾ ಖುಷಿ ಆಗ್ತಿದೆ ನೋಡಿ. ಇಲ್ಲಿ ತಟ್ಟೆ ಇರುತ್ತೆ, ಇಲ್ಲಿ ತಟ್ಟೆ ಎತ್ಕೊಂಡು ಅಲ್ಲಿ ಹಾಕ್ಸ್ಕೊಂಡು ತಿನ್ನೋದು. ಸಿಹಿ ಪೊಂಗಲ್ ಸಿಕ್ಕಿದೆ ನಮಗೆ. ಟೇಸ್ಟ್ ನೋಡೋದು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ತಿನ್ನುತ್ತೆ ಹೇಗಿದೆ ಹೇಳು, ತಿನ್ಬಿಟ್ಟು. ದೇವ್ರ ಪ್ರಸಾದ ಟೇಸ್ಟ್ ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. ಕೊನೆಗೆ ಇಲ್ಲೆಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಲೊಕೇಶನ್ಗೆ ಹೋಗ್ತಾ ಇದೀವಿ. ಸಾಲಿಗ್ರಾಮ ಟೆಂಪಲ್ ಅಂದ್ಬಿಟ್ಟು ಅದು ಒಂದು ಸೂಪರ್ ಆಗಿರೋಂಥ ಪ್ಲೇಸು. ತುಂಬಾ ಜನ ಅಂದ್ರೆ ತೋರಿಸಿಲ್ಲ ಆ ವಿಡಿಯೋದಲ್ಲಿ. ನಾನು ನೋಡಿದ್ದೀನಿ ಯೂಟ್ಯೂಬಲ್ಲೆಲ್ಲ. ಅದು ಯಾರು ಕೂಡ ಅಷ್ಟು ತೋರಿಸಿಲ್ಲ ಸರಿಯಾಗಿ. ಆದರೆ ಇವಾಗ ನಾನು ತೋರಿಸ್ತೀನಿ ಬನ್ನಿ. ಎಷ್ಟು ಸೂಪರ್ ಅದ್ಭುತವಾಗಿದೆ ಅಂದರೆ ಸೇಮ್ ತಿರುಪತಿ ಯಾವ ರೀತಿ ಇದೆಯೋ ತಿರುಪತಿ ರೀತಿಯೇ ಇದೆ ದೇವಸ್ಥಾನ. ಅದು ಬನ್ನಿ, ಕರ್ಕೊಂಡು ಹೋಗ್ತೀನಿ, ತೋರಿಸ್ತೀನಿ, ಹಂಗೆ ಫಾಲೋ ಮಾಡಿ ನೋಡಿ. ಸಾಯಿಬಾಬಾ ಅದು ದೇವಸ್ಥಾನ ಇದಿರೋದು. ತುಂಬ ಜನ ಫಸ್ಟು ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಆಮೇಲೆ ದೇವಸ್ಥಾನಕ್ಕೆ ಬರ್ತಾರೆ. ಇದು ಕೂಡ ತುಂಬ ಸೂಪರ್ ಆಗಿದೆ. ಎಷ್ಟು ದೊಡ್ಡದಾಗಿದೆ ನೋಡಿ. ಇದು ಫೇಮಸ್. ಇದು ಕೂಡ ದಕ್ಷಿಣ ಶಿರಡಿ ಅಂತಲೇ ಇದು ಕರೀತಾರೆ ಇದನ್ನ. ಇದು ಕೂಡ ತುಂಬ ಚೆನ್ನಾಗಿದೆ. ಇನ್ನೇನು ಬಂದು ಹತ್ತತ್ರ ದೇವಸ್ಥಾನ ಹತ್ತತ್ರ ಇದ್ದೀವಿ. ಇದು ದೇವಸ್ಥಾನಕ್ಕೆ ಹೋಗೋ ರೋಡ್. ಇದು ಏನು ಸೂಪರ್ ಆಗಿದೆ ನೋಡಿ. ವ್ಯೂ ನೋಡಿ ಹೆಂಗಿದೆ. ಸೂರ್ಯ ಬೇರೆ ಹತ್ತತ್ರ ಏನೇನು ಮುಳುಗ್ತಾ ಇದ್ದಾನೆ. ಏನು ಸಕ್ಕದಾಗಿ ಕಾಣ್ತಿದೆ ನೋಡಿ ಜಾಗ. ಏನೋ ಮಚ್ಚ ಹೆಂಗಿದೆ? ಸಕ್ಕದಾಗಿದೆ ಮಚ್ಚ. ನೆಕ್ಸ್ಟ್ ಲೆವೆಲ್ ಆಗಿದೆಯಲ್ಲ. ಇನ್ನೇನು ದೇವಸ್ಥಾನ ಹತ್ರನೇ ಬಂದ್ಬಿಟ್ವಿ. ಏನು ಸೂಪರ್ ಆಗಿದೆ. ಏನು ಸಕ್ಕದಾಗಿದೆ. ಸೂಪರ್ ಆಗಿದೆ. ಇವಾಗ ಜಸ್ಟ್ ಈಗ ಬಂದು ರೀಚ್ ಆದವು. ತುಂಬ ಚೆನ್ನಾಗಿದೆ. ಸಂಡೇ ಹೊತ್ತು ಜನನೂ ಕೂಡ ಜಾಸ್ತಿ ಇಲ್ಲ. ಅದು ಏನು ಜನ ಜಾಸ್ತಿ ಏಂತಕ್ಕಿಲ್ಲ ಅಂದರೆ ಇಲ್ಲಿ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಈ ದೇವಸ್ಥಾನ ಇದಿದೆ ಅಂತ. ಸೇಮ್ ತಿರುಪತಿಲಿ ಹೆಂಗಿದೆಯೋ ಸೇಮ್ ವಿಗ್ರಹ ಅದೇ ರೀತಿ ಇದೆ. ಏನೋ ಒಂದು 2 ಇಂಚು ಕಮ್ಮಿ ಇದೆ ಅಂದರೆ ತಿರುಪತಿದು ಈ ವಿಗ್ರಹಕ್ಕೂ 2 ಇಂಚ್ ಕಮ್ಮಿ ಇದೆ ಅಂತೆ. ಮತ್ತು ಇನ್ನೊಂದು ಇದು ವಿಗ್ರಹ ದೀಪದ ಬೆಳಕಲ್ಲೇ ನಾವು ನೋಡೋದು. ತುಪ್ಪದ ದೀಪದಲ್ಲಿ ಯಾವಾಗಲೂ ಎನಿ ಟೈಮ್ 24 ತುಪ್ಪದ ದೀಪದಲ್ಲೇ ಹಚ್ಚೇ ಇರ್ತಾರಂತೆ. ನನಗೆ ಇಲ್ಲಿ ಆಂಟಿ ಒಬ್ಬರು ಹೇಳಿದ್ರು. ತುಂಬ ಚೆನ್ನಾಗಿದೆ. ಮತ್ತು ಇನ್ನೊಂದು ಏನು ಇವಾಗಲೇ ವೀಡಿಯೋ ಮಾಡ್ತೀನಿ ಅಂದರೆ ಒಳಗಡೆ ಮೊಬೈಲ್ ಅಲ್ಲೋ ಇಲ್ಲ. ಒಳಗಡೆ ಮೊಬೈಲಲ್ಲಿ ಇಸ್ಕೊಂಡು ಟೋಕನ್ ಕೊಡ್ತಾರೆ. ಮತ್ತು ಬಟ್ಟೆ ಬಿಚ್ಚು ಹೋಗಬೇಕು. ಶರ್ಟ್ ಅಂದರೆ ಹುಡುಗರು ತಪ್ಪು ತಿಳ್ಕೊಬೇಡಿ, ಹುಡುಗರೆಲ್ಲ ಶರ್ಟ್ ಬಿಚ್ಚು ಹೋಗಬೇಕು. ಮತ್ತು ಈ ದೇವಸ್ಥಾನಕ್ಕೆ ಇನ್ನೂ ಯಾರ್ಯಾರು ಬಂದಿದ್ದೀರಾ ಅಂತ ಒಂದು ಕಮೆಂಟ್ ಮಾಡಿ ನೋಡೋದ. ಎಷ್ಟು ಜನ ಬಂದಿರ್ಬೋದು ಅಂತ. ಬಂದಿದ್ದರೆ ನನಗೆ ಕಮೆಂಟ್ ಮಾಡಿ ಹೇಳಿ ನೋಡೋದ. ಓಕೆ, ಬಾಯ್. ದೇವಸ್ಥಾನ ದರ್ಶನ ಮುಗಿಸೋ ಬಂದು ಮತ್ತೆ ಭೇಟಿ ಆಗ್ತೀನಿ. ಅಂತೂ ಇಂತೂ ದೇವಸ್ಥಾನ ಒಳಗಡೆ ದರ್ಶನ ಮಾಡ್ಕೊಂಡು ಆರಾಮಾಗಿ ಬಂದು ಆಚೆ ಕೂತಿದ್ದೀವಿ. ಎಷ್ಟು ಚೆನ್ನಾಗಿದೆ ಅಂದರೆ ಖಂಡಿತವಾಗ್ಲೂ ಹೇಳ್ತೀನಿ. ನಾನಂತೂ ರೆಕಮೆಂಡ್ ಮಾಡ್ತೀನಿ. ಎಲ್ಲರೂ ಬನ್ನಿ. ಬಟ್ ಆಮೇಲೆ ಒಳಗಡೆ ಫೋನ್ ಅಲೋ ಇಲ್ಲ. ಇಲ್ಲಾಂದರೆ ತುಂಬ ವಿಡಿಯೋ ಸಕ್ಕತ್ತಾಗಿರೋ ವಿಡಿಯೋ ಶಾರ್ಟ್ಸ್ಗಳು ಬಂದಿರೋದು. ಇಲ್ಲಿ ಒಳಗಡೆ ಚೆನ್ನಾಗಿರೋದು ವಿಡಿಯೋ ತೆಗೆದಿದ್ರೆ ಅದ್ರ ಒಳಗಡೆ ಫೋನ್ ಅಲೋ ಇಲ್ಲ. ಒಳಗಡೆ ಅಲ್ಲೇ ಆಚೆ ಡೋರ್ ಹತ್ರನೇ ನಿಮಗೆ ಟೋಕನ್ ಕಟ್ಟಿ ಫೋನೆಲ್ಲ ಇಸ್ಕೊಂಡ್ಬಿಡ್ತಾರೆ. ಮತ್ತು ಒಳಗಡೆ ಹೋಗಿ ಹುಡುಗರು ಇದ್ದವರು ಶರ್ಟ್ ಎಲ್ಲ ಬಿಚ್ಚಬೇಕು. ಶರ್ಟ್ ಬಿಚ್ಚಿ ಹೋಗಬೇಕು. ದರ್ಶನ ಮಾತ್ರ ಹೆಂಗೆ ಮಾಡ್ದು ಅಂದರೆ ನಾನು ಹೇಳ್ದಲ್ಲ ನಿಮಗೆ ಫಸ್ಟ್ ಸ್ಟಾರ್ಟಿಂಗಲ್ಲಿ ಹೇಳಿದಲ್ಲ, ತಿರುಪತಿ ವೆಂಕಟೇಶ್ವರ ಸ್ವಾಮಿ ಇದಕ್ಕೂ ಇದು ವಿಗ್ರಹ ಇರೋದಕ್ಕೂ ಎಷ್ಟು 1 ಇಂಚ್ 2 ಇಂಚ್ ಕಮ್ಮಿ ಇದೆ ಅಂತ. ಅದು ಸತ್ಯನೇ. ನಾವು ತುಂಬ ದೇವ್ರ ಕಣ್ಣು ನಮ್ಮ ದೇವ್ರ ವಿಗ್ರಹ ಮುಂದೆ ನಿಂತ್ಕೋತೀವಿ. ಎಷ್ಟು ನನಗೆ ಮೈ ರೋಮಾಂಚನ ಆಯಿತು ಅಂದರೆ ತುಂಬ. ಇಲ್ಲಿ ಎಷ್ಟು ಜನ ಬಂದಿದ್ದೀರಾ ನನಗೆ, ನೀವು ಬಂದಿದ್ರೆ ನನಗೆ ಹೇಳಿ ಕಾಮೆಂಟ್ ಮಾಡಿ. ಹೌದು ಹೆಂಗಿದೆ ಅಂತ. ಮತ್ತು ನನಗೆ ಇದ್ರ ಬಗ್ಗೆ ಅಷ್ಟು ಗೊತ್ತಿಲ್ಲ. ನೀವು ನನಗೆ ಹೇಳಿ ತಿಳಿಸಿ ನೋಡೋದ. ನೆಕ್ಸ್ಟ್ ವೀಡಿಯೋದಲ್ಲಿ ಬಂದು ನಾನು
ಬಟ್ ನಾನು ತಿರುಪತಿ ಈ ತರ ದರ್ಶನ ಆಗ್ಬಿಟ್ರೆ ಲೈಫ್ ಅಯ್ಯೋ ರೋಮಾಂಚನ ಅಂದ್ರೆ ಸೇಮ್ ತಿರುಪತಿಗೆ ಯಾರು ಕ್ಯೂ ಅಲ್ಲಿ ನಿಂತ್ಕೊಂಡು ಅಷ್ಟೊಂದು ದರ್ಶನ ಮಾಡೋಕ್ಕಾಗಲ್ಲ ಹಂಗೆ ಹಂಗೆ ಅಂತ ಹೇಳ್ತೀರಾ. ಬನ್ನಿ ಇಲ್ಲಿ ಬಂದು ನೋಡಿ ಯಾವ ರೀತಿ ಇದೆ ಅಂತ. ನಾನು ಹೇಳಿದ್ನಲ್ಲ ತುಪ್ಪದ ದೀಪದಲ್ಲೇ ಹಚ್ಚದಂದ್ರೆ ಆಲ್ಮೋಸ್ಟ್ ಎಲ್ಲ ಸುತ್ತಮುತ್ತ ದೇವಸ್ಥಾನಗಳಿದೆಯಲ್ಲ ಅದ್ರಲ್ಲೂ ದೀಪಗಳಲ್ಲೇ ವಿಗ್ರಹನ ನಾವು ನೋಡಕ್ಕಾಗೋದು. ಎಲ್ಲೂ ಲೈಟ್ ಇಲ್ಲ, ಒಂದೇ ಒಂದು ಲೈಟು ಕೂಡ ಇಲ್ಲ. ಲೈಟ್ ಹಾಕೋದೇ ಇಲ್ವಂತೆ, ಅವರು ಹೇಳಿದ್ರು ಲೈಟ್ ಹಾಕೋದೇ ಇಲ್ವಂತೆ. ಮತ್ತೆ ಬಿಸಿಬೇಳೆ ಬಾತ್ ಕೊಟ್ಟು ತುಂಬಾ ಚೆನ್ನಾಗಿತ್ತು ತಿಂದು. ಮತ್ತೆ ಒಳಗಡೆ ಒಂದು 10 ನಿಮಿಷ ಕುತ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ದು. ಪೀಸ್ ಆಗಿತ್ತು ಮಾತ್ರ. ನಿಮ್ದು ಏನು ಅಂತ ಏನೋ ಬಂದು ಬೆಂಗಳೂರು ಸಿಟಿಲಿ ನಾವು ಟ್ರಾಫಿಕ್ ಕೆಲಸ ಟೆನ್ಷನ್ ಅಲ್ಲಿ ಆರಾಮಾಗಿ ಸಂಡೇ ಒಂದು ದೇವಸ್ಥಾನಕ್ಕೆ ಬಂದು ನೆಮ್ಮದಿ ಕುತ್ಕೊಂಡು ಫಸ್ಟ್ ಟೈಮ್ ನಾನು ದೇವಸ್ಥಾನದಲ್ಲಿ ಇಷ್ಟು ಪೀಸ್ಫುಲ್ ಆಗಿ ಮಜಾ ಮಾಡ್ಕೊಂಡು ತಿರುಗಿ ಆಚೆ ಬಂದು ಇಷ್ಟು ನಾವು ಮಜಾ ಮಾಡ್ಕೊಂಡು ಆರಾಮಾಗಿ ಕುತ್ಕೊಂಡಿರೋದು. ತುಂಬಾ ಚೆನ್ನಾಗಿದೆ. ಬನ್ನಿ ಫ್ಯಾಮಿಲಿ ಎಲ್ಲ. ನೆಕ್ಸ್ಟ್ ಇನ್ನೊಂದು ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ಅದು ಮುಕ್ತಿನಾಗ ಟೆಂಪಲ್ ಅಂತ. ಅದು ದೋಷಗಳು ಇರೋರಿಗೆ ಅಂತಾನೆ ಒಂದು ಅಂದ್ರೆ ಟೆಂಪಲ್ ಇದೆ. ಆ ಟೆಂಪಲ್ನು ಕೂಡ ತೋರಿಸ್ತೀನಿ ಬನ್ನಿ. ಅದು ಕೂಡ ತುಂಬಾ ಚೆನ್ನಾಗಿದೆ. ಬನ್ನಿ ಅಲ್ಲಿಗೆ ಹೋಗೋದು. ಅಂತೂ ಇಂತೂ ರಾಮವಳ್ಳಿ ಸಾಲಿಗ್ರಾಮ ಟೆಂಪಲ್ ಮುಗಿಸ್ಕೊಂಡು ಬಂದ. ಇವಾಗ ಇನ್ನೊಂದು ಟೆಂಪಲ್ ನೋಡಕ್ಕೆ ಬಂದಿದ್ದೀವಿ. ಇದು ಬಂದು ಮುಕ್ತಿನಾಗ ಟೆಂಪಲ್ ಅಂತ. ಈ ಟೆಂಪಲ್ಲು ತುಂಬ ಜನಕ್ಕೆ ಗೊತ್ತಿದೆ. ತುಂಬ ಯಾಕಂದರೆ ಇದು ಎಷ್ಟೊಂದು ಮೂವಿ ಶೂಟಿಂಗು, ಧಾರಾವಾಹಿ ಸೀರಿಯಲ್ ಎಲ್ಲ ತುಂಬ ಅದರಲ್ಲೆಲ್ಲ ಶೂಟಿಂಗ್ ಆಗಿ ತುಂಬ ಜನಕ್ಕೆ ಈ ಟೆಂಪಲ್ ಗೊತ್ತಿರುತ್ತೆ. ಇದು ಹೆಸರು ಬಂದು ಮುಕ್ತಿನಾಗ ಟೆಂಪಲ್ ಅಂತ. ರಾಮವಳ್ಳಿಯಿಂದ ಜಸ್ಟ್ 2 ಕಿಲೋಮೀಟರ್ ಅಟ್ ಎ ಟೈಮ್ ನೀವು ಆ ಟೆಂಪಲ್ನ ನೋಡ್ಕೊಂಡು ಈ ಟೆಂಪಲ್ನ ಮುಗಿಸ್ಬೋದು. ಅದ್ರ ಜೊತೆಗೆ ನೀವು ನೋಡ್ತೀರ ದೊಡ್ಡ ಆಲದ ಮರಕ್ಕೆ ಕೂಡ ಹೋಗ್ಬೋದು. ಟೆಂಪಲ್ನ ತೋರಿಸೋ ಹೆಂಗಿದೆ ಅಂತ. ಬನ್ನಿ ಒಳಗಡೆ ಕರ್ಕೊಂಡು ಹೋಗ್ತೀನಿ. ಬನ್ನಿ ಹಂಗೆ ಒಳಗಡೆ ಹೋಗೋಣ. ಒಳಗಡೆ ನೋಡಿಕೊಂಡು ನಿಮ್ಗೆ ಹಂಗೆ ಅಪ್ಡೇಟ್ ಮಾಡ್ತೀನಿ. ಬನ್ನಿ ಫ್ರೆಂಡ್ಸ್, ಒಳಗಡೆ ಹೆಂಗೆ ಎಷ್ಟು ಚೆನ್ನಾಗಿದೆ ಅಲ್ಲ, ಸೂಪರ್ ಆಗಿದೆ. ವಿಶಾಲವಾಗಿ ಜಾಗ ಇದೆ. ಬನ್ನಿ ಹಂಗೆ ನೋಡ್ಕೊಂಡು ಹೋಗೋಣ. ಏನು ಸಗದಾಗಿದೆ ನೋಡು ಮಚ್ಚ. ಕ್ರೇಜಿ ಇದೆ ದೇವಸ್ಥಾನ. ಇದೆಲ್ಲ ನಾವು ಇಲ್ಲಿ ಉಡುಪಿ ಆ ಸೈಡ್ ಹೋದಾಗ ಮಾತ್ರ ಈ ಥರ ಸಿಗುತ್ತೆ ದೇವಸ್ಥಾನ ಅಂದ್ಕೊಂಡಿದ್ದೆ. ಇಲ್ಲಿ ನಮ್ಮ ಈ ಫೋಟೋದಲ್ಲಿ ಇದೀರಲ್ಲ, ಇವ್ರನ್ನ ನೋಡಿರ್ಬೋದು ನೀವು. ಅಡುಗೆ ಕಾರ್ಯಕ್ರಮಗಳೆಲ್ಲ ಬರ್ತಾರೆ. ತುಂಬ ಅಂದರೆ ತುಂಬ ಫೇಮಸ್ ಇವರು. ಹಾಂ ಕರೆಕ್ಟ್. ಅದು ಗೌರಿಯಮ್ಮ. ಹೌದು, ಗೌರಿಯಮ್ಮ. ನಾನು ನೋಡಿದ್ದೀನಿ. ಈ ಥರ ವಿಶಾಲ ಒಂದು ಪ್ಲೇಸು ಈ ಉಡುಪಿ ಮಲೆನಾಡು ಈ ಸೈಡ್ ಅಂದ್ಕೊಂಡಿದ್ದೆ. ನಮ್ಮ ಬೆಂಗಳೂರಲ್ಲಿ ಅದು ದೊಡ್ಡ ಆಲದ ಮರದಲ್ಲಿ ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು. ಫಸ್ಟ್ ಟೈಮ್ ಎಷ್ಟು ಚೆನ್ನಾಗಿದೆ ಅಲ್ಲ ಟೆಂಪಲ್ ನೋಡೋಕ್ಕೆ. ತುಂಬ ಚೆನ್ನಾಗಿದೆ. ನಾನು ಇಷ್ಟು ದಿನ ಇದು ಗೊತ್ತೇ ಇಲ್ಲ ಈ ಥರ ಪ್ಲೇಸ್ ಇದೆ ಅಂತ. ಯಾವ ಥರ ಪ್ಲೇಸ್ ಅಂದರೆ ಈ ದೊಡ್ಡ ಆಲದ ಮರದ ಹತ್ರ ಇಷ್ಟು ದೊಡ್ಡ ಪ್ಲೇಸು, ಇಷ್ಟು ಆರಾಮಾಗಿ ಪೀಸಾಗಿ ದರ್ಶನ ಮಾಡಿಕೊಂಡು ರೆಸ್ಟ್ ಮಾಡಿಕೊಂಡು ಆರಾಮಾಗಿ ಒಂದು ಧ್ಯಾನ ಮಾಡಿಕೊಂಡು ಹೋಗುವಂಥ ಜಾಗ ಇದೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ಥ್ಯಾಂಕ್ ಯು. ನಿನಗೆ ಸ್ಪೆಷಲಿ ಥ್ಯಾಂಕ್ ಯು ಹೇಳಬೇಕು. ಯಾಕೆಂದರೆ ಈ ಥರ ದೇವಸ್ಥಾನಗಳನ್ನ ನಾನು ತೋರಿಸೋದಕ್ಕೆ ನನ್ನ ಜೊತೆ ನಮ್ಮ ಪ್ರೇಕ್ಷಕರಿಗೂ ನೋಡಿದ್ದೀವಿ, ಅವ್ರಿಗೂ ತೋರಿಸ್ತಾ ಇದ್ದೀವಿ. ಇದೇ ರೀತಿ ನೆಕ್ಸ್ಟ್ ಕಂಟಿನ್ಯೂ ಮಾಡ್ಕೊಂಡು ಹೋಗೋದು. ಬ್ಲ್ಯಾಕ್ಸ್ನ ಮೆಹಂದಿ ಏನಿದೆ ನೋಡಿಕೊಂಡು ನಾವು ತೋರಿಸ್ಕೊಂಡು ಬರೋದು. ಎಸ್, ಓಕೆ. ಇದು ದೇವಸ್ಥಾನ ಇವರು ಗೌರಿಯಮ್ಮ ಅವ್ರದಾ? ಹೌದು, ಗೌರಿಯಮ್ಮ ಅವ್ರದ್ದು. ಅವ್ರದ್ದೇನೆ ದೇವಸ್ಥಾನ? ಅವ್ರದ್ದೇ ಅಧ್ಯಕ್ಷತೆಯಲ್ಲಿ ನಡೀತಾ ಇರೋದು ಇದು. ಹಾಂ ಓಕೆ. ಚೆನ್ನಾಗಿದೆ. ಏನೋ ಒಂಥರ ನೋಡೋಕ್ಕೆ. ಅದು ಎಷ್ಟು ಚೆನ್ನಾಗಿದೆ ನೋಡು. ನೆಕ್ಸ್ಟ್ ಲೆವೆಲ್ ಇದೆ. ತುಂಬ ಎಲ್ಲೋ ದೂರದಲ್ಲಿ ಬಂದಿದ್ದೀವೇನೋ. ಆ ಥರ ಫೀಲ್. ಅನ್ನೋದೇ ಹೇಳಿದ್ನಲ್ಲ ಅವಾಗಲೇ, ಉಡುಪಿ ಅದು ಈ ಕೊಡಗು ಸೈಡ್ ಆ ಥರ ದೇವಸ್ಥಾನಗಳು ಅಲ್ಲಿ ಅದೇ ಕಾನ್ಸೆಪ್ಟಲ್ಲಿದೆ, ಅದೇ ಫೀಲ್ ಇದೆ. ಈ ಕುಕ್ಕೆ ಸುಬ್ರಹ್ಮಣ್ಯ ಸೈಡಲ್ಲಿ ಕರೆಕ್ಟ್ ವಿಶಾಲ್, ಚೆನ್ನಾಗಿದೆ. ಕರೆಕ್ಟ್. ನಿಮ್ಗೆ ಇದೊಂದು ಜಾಗ ಅಂತೂ ತೋರಿಸ್ತಾ ಇರಬೇಕು. ಇಲ್ಲಿ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಜಾಗ ಇದು, ಮುಕ್ತಿನಾಗ ಟೆಂಪಲಲ್ಲಿ. ಇಲ್ಲಿ ನೋಡಿ, ತುಂಬ ಜನ ಬರ್ತಾರೆ ಇಲ್ಲಿ. ನಾಗದೋಷ ಇದ್ರೆ ಪರಿಹಾರ ಮಾಡ್ಕೊಳ್ಳೋಕ್ಕೆ ಬಂದು ಪೂಜೆ ಮಾಡ್ತಾರೆ. ನೋಡಿ ಇಲ್ಲಿ ಎಷ್ಟು ವಿಗ್ರಹ ಇದೆ ಅಂದರೆ, ಇಷ್ಟೊಂದು ಮೈ ಜುಮ್ಮನತ್ತೆ. ಅಲ್ಲಿ ಗಂಟನೂ ಇದೆ. ತುಂಬ ಪರಿಹಾರ ಕೂಡ ಆಗುತ್ತೆ ಇಲ್ಲಿ. ತುಂಬ ಜನ ಬರ್ತಾರೆ ಇಲ್ಲಿ. ಇಲ್ಲಿ ಭಕ್ತರ ಸಂಖ್ಯೆನೂ ಕೂಡ ಜಾಸ್ತಿ ಇದೆ. ಪರಿಹಾರ ಆಗಿ ಒಳ್ಳೇದು ಕೂಡ ಆಗಿದೆ ನೋಡಿ. ಅದ್ರ ಜೊತೆಗೆ ಇಲ್ಲೂ ಕೂಡ ಇದೆ. ಇಲ್ಲೂ ಎಷ್ಟೊಂದಿದೆ. ಅಷ್ಟೇ. ಇಷ್ಟಂತ ಹೇಳ್ತಾ ಇಲ್ಲಿನ ಟೆಂಪಲ್ದು ವಿಡಿಯೋ ಮುಗೀತು. ನೆಕ್ಸ್ಟ್ ಏನು ಅಂದರೆ
ನಮ್ಮ ತೇಜಸ್ ಅವ್ರು ಹೇಳ್ತಾರೆ. ತೇಜಸ್ ಹೇಳಿ ತೇಜಸ್. ಇಲ್ಲಿಗೆ ಈ ಫಸ್ಟ್ ಬ್ಲಾಗ್ ವಿಡಿಯೋ ಏನಿದೆ ಇಲ್ಲಿಗೆ ಸ್ಟಾಪ್ ಮಾಡಿ ಮನೆಗೆ ಹೋಗೋಣ. ನಾವು ಮನೆ ಬಿಟ್ಟಾಗ ಎಷ್ಟು ಗಂಟೆ ಆಗಿತ್ತು ಹೇಳು? ನಾವು ಮನೆ ಬಿಟ್ಟಾಗ 11 ಗಂಟೆನೂ ಆಗಿತ್ತು, 12 ಗಂಟೆ. 12 ಗಂಟೆ ಆಗಿತ್ತು. 12 ಗಂಟೆ. ಇವಾಗ ಟೈಮ್ ಕರೆಕ್ಟಾಗಿ 6 ಗಂಟೆ ಆಗಿದೆ. ಅಂದರೆ ಹತ್ತತ್ರ ಒಂದು 4 ಅವರಿಂದ 5 ಅವರಲ್ಲಿ ಎಷ್ಟು ಟೆಂಪಲ್, 3 ಟೆಂಪಲ್ ನೋಡಿದ್ದೀವಿ. ಇನ್ನೇನು 45 ಮಿನಿಟ್ಸ್ ಮನೆಗೆ ವಾಪಸ್ ಹೋಗ್ತೀವಿ. ಒಂದು 7 ಗಂಟೆ ಅಂತ ನೆನ್ಕೊಳ್ಳಿ. 7 ಗಂಟೆಗೆ ನಾವು ಎಷ್ಟು ವಿಡಿಯೋ ನೋಡಿ ಎಷ್ಟು 3 ಟೆಂಪಲ್ ಮುಗಿಸಿ ಒಳ್ಳೊಳ್ಳೆ ಎಕ್ಸ್ಪೀರಿಯನ್ಸ್ ತಗೊಂಡಿದ್ದೀವಿ. 3 ಟೆಂಪಲ್ ಕೂಡ ತುಂಬಾ ಮನಸ್ಸಿಗೆ ನೆಮ್ಮದಿ ಕೊಡುವಂಥ ಟೆಂಪಲ್. ಅದರಲ್ಲೂ ರಾಘವೇಂದ್ರ ಸ್ವಾಮಿ ಟೆಂಪಲ್ ಆಗಿರ್ಬೋದು, ಮತ್ತೆ ನಾವು ವೆಂಕಟೇಶ್ವರ ಸ್ವಾಮಿ ಟೆಂಪಲ್ಗೆ ಹೋಗಿದ್ವಲ್ಲ, ಸೂಪರ್ ಏನಂತ ದೇವಸ್ಥಾನ. ಅದು ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದ್ದು ವರ್ತ್ ಅನ್ಸುತ್ತೆ. ನೀವು ಟೈಮ್ ಕೊಟ್ಟು ನಿಮ್ಮ ಟೈಮು ರೆಸ್ಟ್ ಡೇ ಅನ್ನ ತಗೊಂಬಂದು ಇಲ್ಲಿ ಸ್ಪೆಂಡ್ ಮಾಡ್ಬೇಕಂದ್ರೆ ದೇವಸ್ಥಾನ ನೋಡೋದಂತೂ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಂಬೇಡ್ರಿ. ಎಲ್ಲ ಫ್ಯಾಮಿಲಿ ಸಮೇತ ಬನ್ನಿ ಇಲ್ಲಿಗೆ ಅಂತ ನಾನು ಪರ್ಸ್ನಲಿ ರೆಫರ್ ಮಾಡ್ತೀನಿ. ಇಲ್ಲಿಗೆ ಈ ವಿಡಿಯೋ ಮುಗಿಸ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಕಷ್ಟಪಟ್ಟು ವಿಡಿಯೋ ಮಾಡಿದ್ದೀವಿ, ನಮ್ಗೆ ಇನ್ನೂ ವಿಡಿಯೋ ಮಾಡೋಕ್ಕೆ ಕೂಡ ಬರಲ್ಲ, ಅದು ಟ್ರೈ ಮಾಡ್ತಾ ಇದ್ದೀವಿ. ನಿಮ್ದೊಂದೇ ಒಂದು ಸಣ್ಣ ಹೆಲ್ಪ್ ಏನಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ತುಂಬ ಜನಕ್ಕೆ ತಿಳಿಸಿ. ಎಷ್ಟು ನಾವು ಏನೇನು ಮಿಸ್ಟೇಕ್ ಮಾಡ್ತಾ ಇದೀವೋ ಕಮೆಂಟ್ ಮಾಡಿ ತಿಳಿಸಿ. ಹೌದು, ನಿಮ್ಗೆ ಏನಾದ್ರು ನಾನು ಮಾತಾಡೋದು ಇಷ್ಟ ಆಗಿಲ್ಲ, ನೀನು ಮಾತಾಡೋದು ಹಿಂಗೆ ಚೇಂಜ್ ಮಾಡ್ಕೋಬೇಕು, ಹಂಗೆ ಚೇಂಜ್ ಮಾಡ್ಕೋಬೇಕು, ಆ ಥರ ಚಿಕ್ಕ ಪುಟ್ಟ ಮಿಸ್ಟೇಕ್ಸ್ಗಳನ್ನ ಕಮೆಂಟ್ ಮಾಡಿ ತಿಳಿಸಿ ನಮಗೆ. ತಿಳಿಸಿ. ನಾವು ಖಂಡಿತವಾಗ್ಲೂ ನಾವು ತಿದ್ಕೊಳ್ಳೋಕೆ ಟ್ರೈ ಮಾಡ್ತೀವಿ. ಖಂಡಿತವಾಗ್ಲೂ ತಿದ್ಕೋತೀವಿ. ಟ್ರೈ ಮಾಡೋದೇನು ತಿದ್ಕೊಳ್ಳೋಣ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀವಿ. ಟೇಕ್ ಕೇರ್. ನಾನು ನಿಮ್ಮ ವಿಶಾಲ್. ನಾನು ನಿಮ್ಮ ತೇಜಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.